ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಲೈಕು ಶೇರು ಕಮೆಂಟು ಮಾಡಿ ಅಂತ ಕೇಳ್ಕೊತಾ, ಇವತ್ತು ರಾಯರ ಹುಟ್ಟುದ ಹಬ್ಬ, 430ನೇ ಹುಟ್ಟುಹಬ್ಬದ ರಾಯರ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ರಾಯರಿಗೆ ತುಂಬ ಇಷ್ಟವಾದ ಹೈಗ್ರೀವ ಪ್ರಸಾದ ಅಂದರೆ ಕಡಲೆಬೇಳೆ ಹೂರ್ಣ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇದಕ್ಕೆ 4 ಕಪ್ ಆಗೋಷ್ಟು ನೀರು ಹಾಕಿ ನಾನು 1ರಿಂದ 2-3 ವಿಜಿಲ್ ಬಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಕಡೆ ಒಲೆಗೂ ಫಸ್ಟು ಪೂಜೆ ಮಾಡಿ, ನಾನು ಒಲೆ ಹತ್ರನೂ ಪೂಜೆ ಮಾಡಿ ಆಮೇಲೆ ಕುಕ್ಕರ್ ಇಟ್ಕೋತಾ ಇದ್ದೀನಿ ಬೇಯೋಕ್ಕೆ. ಗ್ಯಾಸ್ ಹಚ್ಚಿ ನೆಕ್ಸ್ಟು ಇಲ್ಲಿ ನಾನು ಪಾತ್ರೆಗಳು ದೇವ್ರ ಸಾಮಾನು ತೊಳೆದಿಟ್ಟಿದ್ದೆ, ಅದೂ ವೀಡಿಯೋ ಆಗಿಬಿಟ್ಟಿದೆ. ಹಾಗೆ ಅದರಲ್ಲೂ ಸ್ವಲ್ಪ ಮಧ್ಯೆ ಕೆಲಸ ಮಾಡ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ಬೆಂದಿದೆ. ಇಲ್ಲಿ ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದಿದ್ರೆ ಸಾಕು. ಈ ನೀರೆಲ್ಲ ಸೋದಿಸ್ಕೋತಾ ಇದ್ದೀನಿ. ಇವಾಗ ನಾನು ಸೋದಿಸ್ಕೊಂಡು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ನೀವು ಕೊಬ್ಬರಿ ಆದರೂ ಹಾಕೋಬೋದು, ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಇವೆರಡು ಹಾಕಿ ಫಸ್ಟು ಮಿಕ್ಸ್ ಕೊಟ್ಕೊಂಡು ಆಮೇಲೆ ನೆಕ್ಸ್ಟು ಅದನ್ನ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೆಲ್ಲ ಕೆಚ್ಚಿ ಹಾಕಿರ್ತೀವಲ್ಲ ಸ್ವಲ್ಪ ಕರ್ಗೋವರೆಗೂ ಸಿಮ್ಮಲ್ಲಿಟ್ಟು ನಾನು ಅದನ್ನು ಬೇಯಿಸ್ಕೊತೀನಿ. ಕರಗಿ ಅದೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಫುಲ್ಲು ಡ್ರೈ ಆಗಿ ಒಂದು ಹದಕ್ಕೆ ಬರಬೇಕು. ಆ ಹದಕ್ಕೆ ಬರೋವರೆಗೂ ನಾನು ಸಿಮ್ಮಲ್ಲಿ ಬೇಯಿಸ್ಕೊತೀನಿ. ಇದನ್ನು ಬೇಯಿಸ್ಕೊಬಿಟ್ಟು ಈ ಕೆಲವರು ದ್ರಾಕ್ಷಿ ಗೋಡಂಬಿ ಅದನ್ನೆಲ್ಲ ಹಾಕ್ತಾರೆ, ಬಟ್ ನಾನು ಇಲ್ಲಿ ಎಲ್ಲೂ ಹಾಕ್ತಾಯಿಲ್ಲ. ಹೆಂಗಿದ್ರು ಹೂರ್ಣ ಅಂತ ಅಂದಮೇಲೆ, ಒಬ್ಬಟ್ಟಿನ ಹೂರ್ಣ ರಾಯರಿಗೆ ಇಷ್ಟ ಅಂತ ಅಂದಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಬಾರ್ದು. ಹಾಗಾಗಿ ನಾನು ಮಾಮೂಲಿ ನಾವು ಹೇಗೆ ನಮ್ಮ ಮನೇಲಿ ಮಾಡ್ತೀವೋ ಅದೇ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ಇಷ್ಟ ಆದರೆ ಸಾಕು. ಏಲಕ್ಕಿ ಕಾಯಿ ಕೆಚ್ಚು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಿದರೆ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಯಿತು.